ನಮಸ್ತೆ, ಇದು ನಮ್ಮ ಕೈತೋಟ. ನಮ್ಮ ಅಜ್ಜಯ್ಯ ಇಲ್ಲಿ ಬೇರೆ ಬೇರೆ ತರದ ಗಿಡಗಳನ್ನ ನೆಟ್ಟಿದ್ದಾರೆ. ಇದು ಕಾಳ್ಮೆಣಸಿನ ಗಿಡ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಇದು ಶೀತ ಕೆಮ್ಮಿಗೆ ಒಳ್ಳೆಯದು. ಲಿಂಬು ಗಿಡ. ಅಮೃತ ಬಳ್ಳಿ. ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿದೆ. ಇದು ಬಸ್ಲೆ ಸೊಪ್ಪಿನ ಗಿಡ. ಇದರಲ್ಲಿ ಹುಳಿ ಮಾಡ್ತಾರೆ. ಇದು ಬಾಯಿ ಹುಣ್ಣನ್ನ ಕಮ್ಮಿ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ, B9, ಸಿ, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಇದೆ. ಇದು ದೇಹದ ಶಕ್ತಿ ಮತ್ತು ಚೈತನ್ಯ ಹೆಚ್ಚಿಸುತ್ತದೆ. ಇದು ಕೆಸುವಿನ ಸೊಪ್ಪು. ಇದರಲ್ಲಿ ಗೊಜ್ಜು ಮತ್ತೆ ಪತ್ರೊಡೆ ಮಾಡುತ್ತಾರೆ. ಇದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಇದೆ. ಇದರಲ್ಲಿ ಆಂಟಿ ಫಂಗಲ್ ಗುಣವಿದೆ. ಹಲಸಿನ ಗಿಡ. ಇದು ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪು. ಇದರಲ್ಲಿ ತಂಬ್ಳಿ ಮತ್ತು ಗೊಜ್ಜು ಮಾಡ್ತಾರೆ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಕೆ ಜಾಸ್ತಿ ಇರುತ್ತೆ. ಇದು ರಕ್ತ ಹೆಚ್ಚಿಸುತ್ತದೆ. ಇದು ಹಲ್ಲುಗಳ ಆರೋಗ್ಯಕ್ಕೆ ಒಳ್ಳೆಯದು. ಇದು ಹಲ್ವೆ ಸೊಪ್ಪಿನ ಗಿಡ. ಇದರಲ್ಲಿ ಹುಳಿ ಮತ್ತು ಪಲ್ಯ ಮಾಡ್ತಾರೆ. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. ರಕ್ತಹೀನತೆ ಇರುವವರಿಗೆ ಒಳ್ಳೆಯದು. ಇದು ಮೂಳೆಗಳ ಆರೋಗ್ಯ ಕಾಪಾಡುತ್ತೆ. ಇದು ಕಾಕೆ ಅಥವಾ ಗಣಿಕೆ ಸೊಪ್ಪು. ಇದರಲ್ಲಿ ತಂಬ್ಳಿ ಮಾಡ್ತಾರೆ. ಇದು ಬಾಯಿ ಹುಣ್ಣನ್ನ ಕಮ್ಮಿ ಮಾಡುತ್ತೆ. ಇದು ಚರ್ಮಕ್ಕೆ ಒಳ್ಳೆಯದು. ಇದನ್ನ ಒಂದೆಲಗ ಅಥವಾ ಊರ್ಗ ಸೊಪ್ಪು ಅಂತಾರೆ. ಇದರಲ್ಲಿ ತಂಬ್ಳಿ ಮಾಡುತ್ತಾರೆ. ಇದು ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದು ದೇಹಕ್ಕೆ ತಂಪು ನೀಡುತ್ತದೆ. ಇದು ಬೊಂಬಾಯಿ ಬಸ್ಲೆ ಗಿಡ. ಇದನ್ನು ನೆಲಬಸ್ಲೆ ಅಂತಾನೂ ಕರೀತಾರೆ. ಇದರಲ್ಲಿ ಹುಳಿ ಮತ್ತು ಪಲ್ಯ ಮಾಡ್ತಾರೆ. ಇದು ದೇಹ ತೂಕ ಕಡಿಮೆ ಮಾಡುತ್ತೆ ಮತ್ತು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ಸಿ, ಕಬ್ಬಿಣ, ಕ್ಯಾಲ್ಸಿಯಂ, ಪ್ರೋಟೀನ್ ಇದೆ. ಇದು ತೊಂಡೆಬಳ್ಳಿ. ಇಲ್ಲೆಲ್ಲ ಹೂ ಬಿಟ್ಟಿದೆ. ಇಲ್ಲಿ ತೊಂಡೆಕಾಯಿ ಬಿಟ್ಟಿದೆ.
ಇದು ಪುದೀನ ಸೊಪ್ಪಿನ ಗಿಡ. ಇದರಲ್ಲಿ ಚಟ್ನಿ, ತಂಬ್ಳಿ ಎಲ್ಲ ಮಾಡ್ತಾರೆ. ಇದರಲ್ಲಿ ವಿಟಮಿನ್ ಎ, ಸಿ, ಬಿ ಕಾಂಪ್ಲೆಕ್ಸ್ ಇದೆ ಮತ್ತು ಜೀರ್ಣಕ್ರಿಯೆಗೆ ಒಳ್ಳೆಯದು. ಇದು ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ಹಸಿಮೆಣಸಿನಕಾಯಿ ಗಿಡ.